ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ನಟಿ ಊರ್ವಶಿ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಟಿ ಊರ್ವಶಿ ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ 5 ಭಾಷೆಗಳಲ್ಲಿ ನಟಿಸಿದ್ದು, ಪ್ರಮುಖವಾಗಿ ಅವರು ಮಲಯಾಳಂ ಮತ್ತು ತಮಿಳು ಚಲನಚಿತ್ರಗಳಲ್ಲಿ ನಟಿಸಿರುತ್ತಾರೆ. ನಟಿ ಊರ್ವಶಿ ಅವರು ಕನ್ನಡದಲ್ಲಿ 28 ಚಲನಚಿತ್ರಗಳಲ್ಲಿ ನಟಿಸಿದ್ದು, ನಾವಿಂದು ಆ 28 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಊರ್ವಶಿ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಶ್ರಾವಣ ಬಂತು. ಈ ಚಿತ್ರವನ್ನು ಸಂಗೀತಂ ಶ್ರೀನಿವಾಸ್ ರಾವ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಶ್ರೀನಾಥ್, KS ಅಶ್ವಥ್, ಲೀಲಾವತಿ, ಉಮಾ ಶಿವಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ನಾನು ನನ್ನ ಹೆಂಡತಿ. ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಲೀಲಾವತಿ, NS ರಾವ್, ಉಮಾಶ್ರೀ, ಮುಖ್ಯಮಂತ್ರಿ ಚಂದ್ರು, ಅನುರಾಧ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಶಬಾಷ್ ವಿಕ್ರಮ್. ಈ ಚಿತ್ರವನ್ನು ರೇಣುಕಾ ಶರ್ಮಾರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಸತ್ಯರಾಜ್, ತುಗ್ದೀಪ ಶ್ರೀನಿವಾಸ್, ಬಾಲಕೃಷ್ಣ, ಸುಧೀರ್, ದಿನೇಶ್, ಸಿಲ್ಕ್ ಸ್ಮಿತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಸತ್ಯಜ್ಯೋತಿ. ಈ ಚಿತ್ರವನ್ನು K ರಂಗರಾಜ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಸುಮಲತಾ, ಜಯಜಗದೀಶ್, ಬಾಲಕೃಷ್ಣ, ಲೋಕನಾಥ್, NS ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಈ ಜೀವ ನಿನಗಾಗಿ. ಈ ಚಿತ್ರವನ್ನು ವಿ ಸೋಮಶೇಖರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಬೇಬಿ ಶಾಲಿನಿ, ಜಯಜಗದೀಶ್, ದಿನೇಶ್, NS ರಾವ್, ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಅಂತಿಮ ಘಟ್ಟ. ಈ ಚಿತ್ರವನ್ನು K ಜಾನಕಿರಾಮ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ತಾರಾ, ರಮೇಶ್ ಭಟ್, ಸುಂದರ್ ಕೃಷ್ಣ ರಸ್, ಸುಧೀರ್, ಲಕ್ಷ್ಮಣ್, ಡಿಸ್ಕೋ ಶಾಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಪ್ರೇಮಲೋಕ. ಈ ಚಿತ್ರವನ್ನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಜೂಹಿ ಚಾವ್ಲಾ, ಸಾಹಸ ಸಿಂಹ ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಟೈಗರ್ ಪ್ರಭಾಕರ್, ಶ್ರೀನಾಥ್, ಲೀಲಾವತಿ, ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ನ್ಯೂ ಡೆಲ್ಲಿ. ಈ ಚಿತ್ರವನ್ನು ಜೋಶಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ಸುಮಲತಾ, ಸುರೇಶ್ ಗೋಪಿ, ಪರೇಶ್ ರಾವಲ್, ತ್ಯಾಗರಾಜ್, CR ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಡಿಸೆಂಬರ್ 31. ಈ ಚಿತ್ರವನ್ನು ಮನೋಬಲರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಸುಲಕ್ಷಣ, ಜಯಜಗದೀಶ್, ಪವಿತ್ರ, ಮೈಸೂರು ಲೋಕೇಶ್, ಅನುರಾಧ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಜೀವನದಿ. ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಖುಷ್ಬು, ಅನಂತ್ ನಾಗ್, ತಾರಾ, ಉಮಾಶ್ರೀ, ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಹಬ್ಬ. ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಷ್, ಜಯಪ್ರದಾ, ಶಶಿಕುಮಾರ್, ರಾಮ್ಕುಮಾರ್, ದೇವರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಯಾರಿಗೆ ಸಾಲುತ್ತೆ ಸಂಬಳ. ಈ ಚಿತ್ರವನ್ನು MS ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶಶಿಕುಮಾರ್, ಸುಹಾಸಿನಿ, ಅನಂತ್ ನಾಗ್, ಮೋಹನ್, ಅನುಪ್ರಭಾಕರ್, ಉಮಾಶ್ರೀ, ಕರಿಬಸವಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಕೋತಿಗಳು ಸಾರ್ ಕೋತಿಗಳು. ಈ ಚಿತ್ರವನ್ನು SV ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಮೋಹನ್, S ನಾರಾಯಣ್, ಪ್ರೇಮ, ತಾರಾ, ಉಮಾಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಕತ್ತೆಗಳು ಸಾರ್ ಕತ್ತೆಗಳು. ಈ ಚಿತ್ರವನ್ನು SV ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕೋಮಲ್, S ನಾರಾಯಣ್, ಋತಿಕಾ, ಮೇಘನಾ ನಾಯ್ಡು, ಉಮಾಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ವಿಜಯದಶಮಿ. ಈ ಚಿತ್ರವನ್ನು ಭಾರತಿ ಕಣ್ಣನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಯಿ ಕುಮಾರ್, ಪ್ರೇಮ, ಸೌಂದರ್ಯ, ಜಯಚಿತ್ರ, ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ರಾಮ ಶ್ಯಾಮ ಬಾಮ. ಈ ಚಿತ್ರವನ್ನು ರಮೇಶ್ ಅರವಿಂದ್ ರವರು ನಿರ್ದೇಶನ ಮಾಡಿದ್ದು,
ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕಮಲ್ ಹಾಸನ್, ಶ್ರುತಿ, ಡೈಸಿ ಬೋಪಣ್ಣ, ಅನಿರುದ್ಧ್, ದತ್ತಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ನೀ ಟಾಟಾ ನಾ ಬಿರ್ಲಾ. ಈ ಚಿತ್ರವನ್ನು ನಾಗೇಂದ್ರ ಮಾಗಡಿ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ನವರಸ ನಾಯಕ ಜಗ್ಗೇಶ್, ಪೂಜಾ ಗಾಂಧಿ, ನಿಖಿತಾ ತುಕ್ರಾಲ್, ಜೆನ್ನಿಫರ್ ಕೊತ್ವಾಲ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಅರ್ಜುನ್. ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಮೀರಾ ಚೋಪ್ರಾ, ಅನಂತ್ ನಾಗ್, ಸುಮನ್, ಕೋವೈ ಸರಳ, ಸಂಜನಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಇನಿಯಾ. ಈ ಚಿತ್ರವನ್ನು ಮಹೇಶ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಬಾಲಾಜಿ, ಪೂಜಾ ಗಾಂಧಿ, ಜೈ ಜಗದೀಶ್, ರಮೇಶ್ ಭಟ್, ಬಿ.ವಿ. ರಾಧಾ, ಸಂಕೇತ್ ಕಾಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ರಾಜ್ ದಿ ಶೋಮ್ಯಾನ್. ಈ ಚಿತ್ರವನ್ನು ಪ್ರೇಮ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಿಶಾ ಕೊಠಾರಿ, ಆದಿ ಲೋಕೇಶ್, ತುಳಸಿ ಶಿವಮಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ಪ್ರೀತಿ ಹಂಗಾಮ. ಈ ಚಿತ್ರವನ್ನು ವಿವೇಕ್ ರಾಜ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ವಿವೇಕ್ ರಾಜ್, ಶುಭಾ ಪೂಂಜಾ, ಅನಂತ್ ನಾಗ್, ಅವಿನಾಶ್, ಪದ್ಮಜಾ ರಾವ್, ನಂದಪ್ರಕಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಗೋಲ್ಮಾಲ್ ಗಾಯತ್ರಿ. ಈ ಚಿತ್ರವನ್ನು ದಿನೇಶ್ ಬಾಬುರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಅನಂತ್ ನಾಗ್, ರಾಮಕೃಷ್ಣ, ತಾರಾ, ಅಕ್ಷಯ್, ನಯನ, ರಾಜು ತಾಳಿಕೋಟೆ ಇನ್ನು ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಬ್ರಹ್ಮ. ಈ ಚಿತ್ರವನ್ನು ಆರ್ ಚಂದ್ರರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ, ಪ್ರಣೀತಾ, ಅನಂತ್ ನಾಗ್, ಸಾಧು ಕೋಕಿಲ, ರಂಗಾಯಣ ರಘು ಇನ್ನು ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಒಗ್ಗರಣೆ. ಈ ಚಿತ್ರವನ್ನು ಪ್ರಕಾಶ್ ರೈ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಪ್ರಕಾಶ್ ರೈ, ಸ್ನೇಹ, ತೇಜಸ್, ಸಂಯುಕ್ತ ವರ್ನಾಡು, ಸಂಚಾರಿ ವಿಜಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ರಾಮ್ಲೀಲಾ. ಈ ಚಿತ್ರವನ್ನು ವಿಜಯ್ ಕಿರಣ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಚಿರಂಜೀವಿ ಸರ್ಜಾ, ಅಮೂಲ್ಯ, ಸಂಜನಾ, ಚಿಕ್ಕಣ್ಣ, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಶಿವಲಿಂಗ. ಈ ಚಿತ್ರವನ್ನು ಪಿ ವಾಸುರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ವೇದಿಕಾ, ಅಶೋಕ್, ಅವಿನಾಶ್, ವಿನಯ್ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಜಗ್ಗುದಾದ. ಈ ಚಿತ್ರವನ್ನು ರಾಘವೇಂದ್ರ ಹೆಗಡೆ ಅವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ದೀಕ್ಷಾ ಶೇಟ್, ಅನಂತ್ ನಾಗ್, ಸೃಜನ್ ಲೋಕೇಶ್, ರವಿಶಂಕರ್, ಶೋಭರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಊರ್ವಶಿ ಅವರು ನಟಿಸಿರುವ 28ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಸುರ್ಸುರ್ ಬತ್ತಿ. ಈ ಚಿತ್ರವನ್ನು ಮುಗಿಲ್ ರವರು ನಿರ್ದೇಶನ ಮಾಡಿದ್ದು. ಈ ಚಿತ್ರದಲ್ಲಿ ಆರ್ವ, ಸಾಧು ಕೋಕಿಲ, ವೈಷ್ಣವಿ, ಮಾಸ್ಟರ್ ಅನಿಲ್, ಮಾಸ್ಟರ್ ಸಿವೀಸ್, ಸುಜಾತ, ಪ್ರಾರ್ಥನಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ ಊರ್ವಶಿ ಅವರು ನಟಿಸಿರುವ 28 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.